ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹುರುಳಿಕಾಳು ಮತ್ತು ಕಡಲೆಕಾಳನ್ನು ಹಾಕಿಬಿಟ್ಟು ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಮೇಲೆ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿ ನಿಮಗೆ ಮೊದಲು ಬರುತ್ತೆ. ಈಗ ನೋಡಿ, ನಾನು ಒಂದು ಬಟ್ಲಿಗೆ ಆ ಬಟ್ಲಲ್ಲಿ ಒಂದು ಬಟ್ಲಾಗೋಷ್ಟು ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಟ್ಲಾಗೋಷ್ಟು ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬರ್ಬೇಕಾಗುತ್ತೆ. ಹುರುಳಿಕಾಳು ಚೆನ್ನಾಗಿ ಹಾದ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಕಲ್ಲುಗಳೆಲ್ಲ ಇರುತ್ತೆ. 2ರಿಂದ 3 ಸತಿ ಚೆನ್ನಾಗಿ ನೋಡಿಬಿಟ್ಟೇ ಹಾಕ್ಕೋಬೇಕಾಗುತ್ತೆ. ಚೆಕ್ ಮಾಡಿಬಿಟ್ಟು ತೊಳೆದುಕೊಂಡು ಬಂದು ಅದ್ರ ತುಂಬ ನೀರನ್ನು ಹಾಕಿಬಿಟ್ಟು ಇಡ್ತಾ ಇದ್ದೀನಿ. ಚೆನ್ನಾಗಿ ನೆನೆಬೇಕಾಗುತ್ತೆ. ನಾನು ಇದು ಸಂಜೆ ನೆನೆಸಿಟ್ಟಿದ್ದೀನಿ, ಮತ್ತು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಯಾವ ರೀತಿ ನೆಂದಿದೆ ಅಂತ. ನೈಟು ನೆನೆಸಿಟ್ಬಿಟ್ಟು ಒಂದು ಓವರ್ ನೈಟೆಲ್ಲ ಬೆಳಗ್ಗೆನೇ ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಬರ್ಬೇಕು. ಚೆನ್ನಾಗಿ ತೊಳ್ಕೊಂಬಂದ್ಬಿಟ್ಟು ನೀರೆಲ್ಲ ನೀಟಾಗಿ ಬಗ್ಸಾಕಬೇಕು. ಒಂದು ಚೂರು ನೀರು ಇರಬಾರ್ದು. ನೀರಿದ್ದರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ. ನೀರೇನು ಇಲ್ಲದ ಹಾಗೆ ಒಂದು 5 ನಿಮಿಷ ಒಂದು ಬಟ್ಲಿಗೆ ಹಾಕಿಬಿಟ್ಟು ಇಟ್ಬಿಟ್ರೆ ನೀರೆಲ್ಲ ಕ್ಲೀನಾಗಿ ಸುರ್ಕೊಬಿಡುತ್ತೆ. ತುಟ್ಲು ಬಟ್ಲಿಗೆ ಹಾಕಿಬಿಟ್ರೆ ನೋಡಿ. ಮತ್ತೆ ಅದೇ ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ನಾನು ಏನು ಬಗ್ಸಿ ಇಟ್ಕೊಂಡಿದ್ದೀನೋ ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಅದೇ ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ತೂಕ ಏನಾದರೂ ಇಡಬೇಕಾಗುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ರೂ ಬರುತ್ತೆ, ಗಾಳಿ ಹಾಡ್ದಿರ ನೋಡಿ. ಮುಚ್ಚಿಟ್ಟಿದ್ದೀನಿ. ಅವತ್ತೆಲ್ಲ ಹಾಗೆ ಇಟ್ಬಿಟ್ಟು ಮತ್ತೆ ಮಾರನೇ ದಿನ ನೋಡಿದ್ರೆ ಸಾಕಾಗುತ್ತೆ. 2 ದಿವಸ ಬಿಟ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಇನ್ನೂ ಜಾಸ್ತಿ ಬೇಕಂದರೆ ಒಂದಿನ ಬಿಟ್ಟರೂ ಬರುತ್ತೆ. ನಾನು ಒಂದಿನ ಎಲ್ಲ ಬಿಟ್ಟು ಮತ್ತೆ ಮಾರನೇ ದಿನ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬಂದಿದೆ ಮೊಳಕೆ ಅನ್ನೋದು. ಇನ್ನೂ ಜಾಸ್ತಿ ಮೊಳಕೆ ಬರಬೇಕು ಅಂದರೆ ಇನ್ನೂ ಒಂದು ದಿವಸ ಬೇಕಾದರೂ ಇಟ್ಕೋಬೋದು ನೋಡಿ. ನಾನು ಆ ಬಟ್ಲಲ್ಲಿ 2 ಬಟ್ಲು ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಇದೆ. ನಾನು 2 ಬಟ್ಲಷ್ಟು ಮಾತ್ರ ಇಲ್ಲಿ ಸೇರಿಸಿದ್ದೀನಿ ಸಾಂಬಾರಿಗೆ. ಇನ್ನೂ ಉಳಿದಿದೆ ನೋಡಿ. ಅದನ್ನು ಬೇಕಾದರೂ ಏನಾದರೂ ಬಸ್ಸಾರು ಏನಾದರೂ ಮಾಡ್ಕೋಬೋದು. ನಾನಿಲ್ಲಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಅಷ್ಟೇ ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬರ್ಬೇಕಾಗುತ್ತೆ. ಈ ಕಾಳುಗಳನ್ನು ನೋಡಿ 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಬಂದ್ಬಿಟ್ಟು ನನಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸಿಟ್ಟಿದ್ದೀನಿ. ಸೇರಿಸ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸ್ಕೋಬೇಕಾಗುತ್ತೆ. ಕಾಳುಗಳು ಬೆಂದಿರುತ್ತೆ. ನೆನೆಸಿಟ್ಕೊಂಡು ಮತ್ತು ಮೊಳಕೆ ತೆಗ್ದಿದ್ವಲ್ಲ ಅದರಿಂದ ಬೇಗ ಬೆಂದೋಗ್ಬಿಡುತ್ತೆ ನೋಡಿ. ಬೆಂದಿದೆ. ಒಂದು 2ರಿಂದ 3 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ಆಗಿದೆ ನೋಡಿ ಕಾಳುಗಳೆಲ್ಲನೂ. ನೋಡಿ ಕಡಲೆಕಾಳು ಸಾಫ್ಟಾಗಿ ಆಗಿದೆ. ಇದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಜಾರಿಗೆ ಅರ್ಧ ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಆಗೋಷ್ಟು ಈರುಳ್ಳಿ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಟೊಮೊಟೊವನ್ನು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿರುವಂತಹ ಟೊಮೊಟೊ ಒಂದು. ಹಾಗೆ ಚಿಲ್ಲಿ ಪೌಡರ್ 1-2 ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ನಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಬೇಕಾದರೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು. 4 ಚಮಚ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಚಿಕ್ಕ ಸೌಟಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 4 ಚಮಚ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 6 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 2 ಇಂಚಿನಷ್ಟು ಚಕ್ಕೆನ ಸೇರಿಸ್ತಾ ಇದ್ದೀನಿ. ನನ್ನ ಸಾಂಬಾರಿಗೆ ಒಂದು 2 ಸೌಟ ಆಗುವಷ್ಟು ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ನಮ್ಮ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಹಾಗೆ ಅರ್ಧ ಟೀ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೊಬ್ಬರಿ ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬರ್ಬೇಕಾಗುತ್ತೆ ನೋಡಿ. ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಕೊಬ್ಬರಿ ಎಲ್ಲನೂ ಸಾಫ್ಟಾಗಿ ಆಗಿದೆ. ಈಗ ನಾನು ಕಾಳುಗಳಿಗೆ ಸೇರಿಸ್ತಾ ಇದ್ದೀನಿ. ನಾನು ರುಬ್ಕೊಂಬಂದಿರೋ ಮಸಾಲೆಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ಜಾರನ್ನು ತೊಳೆದ್ಬಿಟ್ಟು ಆ ನೀರನ್ನು ಅಷ್ಟೇ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸತಿ. ಈಗ ಇದಕ್ಕೆ 1-2 ಬದನೆಕಾಯಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ 2 ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸಣ್ಣ ಆಲೂಗಡ್ಡೆನ 1-2 ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ನಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನೀರು ನೋಡಿ. ನಾನು ಅಷ್ಟು ಮಂದಕ್ಕೇನೂ ಇಲ್ಲ, ಅಷ್ಟು ತೆಳ್ಳಕ್ಕೇನೂ ಇಲ್ಲ. ನಮ್ಮ ಸಾಂಬಾರಿಗೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಲಿಸ್ಕೊಂಡು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀರು ಸಾಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಈಗ ನೋಡಿ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. 2 ವಿಸಿಲ್ ಬಂದು ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಮೊದಲೇ 2ರಿಂದ 3 ವಿಸಿಲ್ ಹಾಕ್ಸ್ಕೊಂಡಿರ್ತೀವಿ ನೋಡಿ. ಅಷ್ಟು ಮಂದಕ್ಕೇನೇ ಇಲ್ಲ ಸಾಂಬಾರು, ಅಷ್ಟು ತೆಳ್ಳಕ್ಕೇನೇ ಇಲ್ಲ, ಮೀಡಿಯಮ್ ಆಗಿದೆ.
ಈಗ ಒಂದು ಕಡೆ ಇಟ್ಟಿದ್ದೀನಿ, ಕುದೀತಾ ಇರುತ್ತೆ. ಸಾಂಬಾರಿಗೆ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಂದು ಬಾಣಲಿಗೆ 2-3 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಕಾದಾದಮೇಲೆ 1/4 ಚಮಚದಷ್ಟು ಸಾಸಿವೆನ ಸೇರಿಸಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಸೇರಿಸ್ಬಿಟ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಅಷ್ಟೊಂದು ಬಾಡಿಸ್ಕೋಬಾರ್ದು, ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ನೋಡಿ, ಸಾಂಬಾರನ್ನು ಎತ್ಬಿಟ್ಟು ಒಂದು 2 ಸೌಟ್ ಆಗುವಷ್ಟು ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಮತ್ತು ಆ ಬಾಣಲಿಯಲ್ಲಿರೋ ಸಾಂಬಾರನ್ನ ಎತ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡ್ರೆ ಆಗುತ್ತೆ. ಜಾಸ್ತಿ ಕುದಿಸ್ಕೋ ಅವಶ್ಯಕತೆ ಇರೋದಿಲ್ಲ. ಸಾಂಬಾರು ಒಂದು 4-5 ಕುದಿ ಬಂದರೆ ಸಾಕಾಗುತ್ತೆ. ಸಾಂಬಾರು ಅನ್ನೋದು ರೆಡಿ ಆಗಿದೆ ನೋಡಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸಾಲಿಲ್ಲ ಅಂದರೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ರೆಡಿ ಆಗಿದೆ ಮೊಳಕೆ ಕಾಳಿನ ಸಾಂಬಾರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.